ಶೆಡ್ನ ವಾಚ್ಮನ್ ಪ್ರಮುಖ ಸಾಕ್ಷಿಯಾಗಿ ಹೆಸರಿಸಲಾಗಿದೆ. ಇಲ್ಲಿ 5 ದಿನದ ನಂತರ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಶೆಡ್ನ ವಾಚ್ಮನ್ ಘಟನೆ ದಿನವಾದ ಜೂನ್ 8, ಯಾವತ್ತು ಕೊಲೆಯಾಗುತ್ತೆ ಅಂತ ಹೇಳಿದ್ರೆ ಅದು ಜೂನ್ 8ನೇ ತಾರೀಕು. ಪೊಲೀಸರು ಬಂದಿದ್ದು 9ನೇ ತಾರೀಕು ಆ ಸ್ಥಳಕ್ಕೆ ಬಂದಿರೋದು. ಆದ್ರೂ ಕೂಡ ಜೂನ್ 15ರವರೆಗೆ ವಾಚ್ಮನ್ ಹೇಳಿಕೆಯನ್ನ ಯಾಕೆ ದಾಖಲಿಸಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಮುಖ ಸಾಕ್ಷಿ ಅಲ್ವಾ, ಪ್ರತ್ಯಕ್ಷ ಸಾಕ್ಷಿ ಅಲ್ವಾ ವಾಚ್ಮನ್, ಅದೇ ಶೆಡ್ನ ವಾಚ್ಮನ್. ಆತನ ಹೇಳಿಕೆಯನ್ನ ಯಾಕೆ ದಾಖಲು ಮಾಡಲಿಲ್ಲ? 8ನೇ ತಾರೀಕು ಕೊಲೆಯಾಗುತ್ತೆ, 9ನೇ ತಾರೀಕು ಈ ರೀತಿಯಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆಯಾಗಿದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಅವ್ರ ಸ್ಥಳಕ್ಕೂ ಕೂಡ ಬರ್ತಾರೆ. ಆದ್ರೂ ಅಷ್ಟೊಂದು ಡಿಲೇ ಯಾಕಾಯ್ತು? 15ನೇ ತಾರೀಕುವರೆಗೂ ಯಾಕೆ ಕಾದ್ರಿ? ಪ್ರತ್ಯಕ್ಷ ಸಾಕ್ಷಿಯಾಗಿರುವಂತ ವಾಚ್ಮ್ಯಾನ್ ಹೇಳಿಕೆಯನ್ನ ಯಾಕೆ ದಾಖಲಿಸಿಲ್ಲ ಅಂತ. ರೆಡ್ ಕಾರ್ ಬಂತು ಹೋಯ್ತು ಅನ್ನುವಂಥದ್ದು ಅಲ್ಲಿ ರಿಜಿಸ್ಟರ್ ಆಗಿರೋದು. ಬ್ಲಾಕ್ ಕಾರ್ ಬಂತು ಹೋಯ್ತು ಎಂದಷ್ಟೇ ಹೇಳಿದಾನ ಅವನು. ಏನ್ ಹೇಳಿದ್ದಾರೆ ಪ್ರತ್ಯಕ್ಷ ಸಾಕ್ಷಿ? ವಾಚ್ಮ್ಯಾನ್ ಹೇಳಿಕೆಯಲ್ಲಿ ಏನಿದೆ? ರೆಡ್ ಕಾರ್ ಬಂದು ಹೋಯ್ತು, ಬ್ಲಾಕ್ ಕಾರ್ ಬಂದು ಹೋಯ್ತು, ಹೀಗಂತ ಶೆಡ್ನ ವಾಚ್ಮ್ಯಾನ್ ಏನ್ ಪ್ರಮುಖ ಸಾಕ್ಷಿಯಾಗಿ ನೀವು ಹೆಸರಿಸಿದ್ದೀರಿ ಇಲ್ಲಿ, ಆತನ ಹೇಳಿಕೆ ಅಷ್ಟೇ ಇರೋದು. ಅದು ಕೂಡ ಕೃತ್ಯ ಆದ 5 ದಿನದ ನಂತರದಲ್ಲಿ ಪ್ರಮುಖ ಸಾಕ್ಷಿಯ ಹೇಳಿಕೆಯನ್ನ ಪಡಿತೀರಾ? ಅಷ್ಟು ಡಿಲೇ ಯಾಕಾಯ್ತು ಅಂತ. 8ನೇ ತಾರೀಕು ಕೊಲೆ ಆಗುತ್ತೆ, 9ನೇ ತಾರೀಕು ಪೊಲೀಸರು ಬರ್ತಾರೆ. 15 ದಿನದವರೆಗೂ ಕಾಯ್ಬೇಕಿತ್ತ? 15ನೇ ತಾರೀಕುವರೆಗೂ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನ ತಕ್ಷಣವೇ ದಾಖಲಿಸಬೇಕು. 3 ದಿನ ವಿಳಂಬ ಕಾರಣಕ್ಕೆ ಜಾಮೀನು ಸಿಕ್ಕಂತ ಉದಾಹರಣೆ ಇದೆ. ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯಲ್ಲಿ ಡಿಲೇ ಆಗಿರೋದು ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಂತ ಉದಾಹರಣೆ ಇದೆ ಅನ್ನೋದಾಗಿ ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಯಾವುದೇ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತ ಇರ್ತಾರೆ. ಆ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನ ತಕ್ಷಣಕ್ಕೆ ದಾಖಲಿಸಿಕೊಳ್ಬೇಕು. ಏನಾಗುತ್ತೆ ಅಂದ್ರೆ ಕೇವಲ 3 ದಿನ ಆ ಸಾಕ್ಷ್ಯ ವಿಳಂಬ ಆಯ್ತು, ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆ ವಿಳಂಬ ಆಯ್ತು ಅಂತ ಜಾಮೀನು ಸಿಕ್ಕಂತ ಉದಾಹರಣೆಗಳಿದೆ. ಹೈಕೋರ್ಟ್ ಕೇಸ್ನ ಉದಾಹರಣೆಯನ್ನ ಕೊಟ್ಟು ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ವಾಚ್ಮನ್ ಪ್ರತ್ಯಕ್ಷ ಸಾಕ್ಷಿ ಆಗ್ತಾನೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಬಟ್ ಅವ್ರು ಕೊಟ್ಟಿರುವಂತ ಹೇಳಿಕೆಯಲ್ಲೇನಿದೆ? ರೆಡ್ ಕಾರ್ ಬಂದ್ ಹೋಯ್ತು, ಬ್ಲಾಕ್ ಕಾರ್ ಬಂದ್ ಹೋಯ್ತು ಅನ್ನೋದಾಗಿದೆ. ಈ ಹೇಳಿಕೆಯನ್ನ ದಾಖಲಿಸೋದಕ್ಕೂ ಕೂಡ 15ನೇ ತಾರೀಕುವರೆಗೂ ಕಾದ್ರಿ ನೀವು. 8ನೇ ತಾರೀಕು ಕೊಲೆ ಆಗುತ್ತೆ. ಅದನ್ನ ನೋಡಿರುವಂತ ಪ್ರತ್ಯಕ್ಷ ಸಾಕ್ಷಿಯೇ ಆ ವಾಚ್ಮ್ಯಾನ್. ಆತನ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಅಷ್ಟು ದಿನಗಳವರೆಗೆ ಕಾಯ್ಬೇಕಿತ್ತ? ಸುಮಾರು 5 ದಿನಗಳವರೆಗೆ, 5-6 ದಿನ ಯಾಕೆ ಕಾದ್ರಿ ಅನ್ನೋದು. 9ನೇ ತಾರೀಕು ಪೊಲೀಸರ ಗಮನಕ್ಕೆ ಬಂದಿತ್ತು ರೇಣುಕಾ ಸ್ವಾಮಿ ಕೊಲೆಯಾಗಿದೆ ಶೆಡ್ನಲ್ಲಿ ಅಂತ. ಅಲ್ಲಿಗೆ ಹೋಗ್ತಾರೆ ಕೂಡ. ಬಟ್ ಆ ಕೊಲೆಯನ್ನ ನೋಡಿರುವಂತ ಒಬ್ಬ ವಾಚ್ಮನ್ನ ಹೇಳಿಕೆಯನ್ನ ದಾಖಲಿಸುವುದಕ್ಕೆ 15ನೇ ತಾರೀಕುವರೆಗೂ ಸಮಯ ಬೇಕಿತ್ತ ಅಂತ ಸಿ.ವಿ. ನಾಗೇಶ್ ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಈ ರೀತಿಯಾಗಿ ತಡವಾಗಿ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನ ದಾಖಲಿಸಿಕೊಂಡಿರೋದ್ರಲ್ಲಿ ರಿಲೀಸ್ ಕೂಡ ಆಗಿರೋರಿದ್ದಾರೆ, ಜಾಮೀನು ಕೂಡ ಸಿಕ್ಕಿರೋದಿದೆ. ಅಂಥದ್ರಲ್ಲಿ ಈ ಡಿಲೇ ಗೊತ್ತಿದ್ದು ಯಾಕಾಯ್ತು? ಪೊಲೀಸರ ಮೇಲೆ ಅವ್ರಿಗೆ ಕಾನೂನುಗಳು ಗೊತ್ತಿರುತ್ತೆ. ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನ ಇಮಿಡಿಯೇಟ್ ಆಗಿ ದಾಖಲಿಸಬೇಕು ಅನ್ನುವಂಥ ಅರಿವು ಕೂಡ ಇರುತ್ತೆ. ಅಂಥದ್ರಲ್ಲಿ ಈ ಡಿಲೇ ಯಾಕಾಯ್ತು ಅನ್ನೋದಾಗಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ವಾಚ್ಮ್ಯಾನೇ ನೋಡಿದ್ದಾರೆ ಕೊಲೆ ಆಗಿರೋದು ಅಂತ ಅಂದಮೇಲೆ, ಆ ಪಟ್ಟಣಗೆರೆ ಶೆಡ್ನ ವಾಚ್ಮ್ಯಾನ್ ಅಂದಮೇಲೆ ಅವರ ಹೇಳಿಕೆಯನ್ನ ಯಾಕೆ ವಿಳಂಬವಾಗಿ ದಾಖಲಿಸಿದ್ರಿ ಅಂತ. ಮತ್ತೆ ಇನ್ನೂ ಒಂದಿದೆ, ಅವರೇನೋ ಹಿಂದಿಯಲ್ಲಿ ಮಾತನಾಡೋರು, ಅವ್ರು ಕನ್ನಡದವರೇ ಅಲ್ಲ, ಬಟ್ ಅವ್ರ ಹೇಳಿಕೆಯನ್ನ ಎಲ್ಲ ನೀವು ಕನ್ನಡದಲ್ಲಿ ಬರ್ಕೊಂಡಿದ್ದೀರಾ, ಇದನ್ನು ಕೂಡ ಪ್ರಶ್ನೆ ಮಾಡಿದ್ರು ಸಿ.ವಿ. ನಾಗೇಶ್ ಅವರು.